ಮೀನಾ ರಾಶಿಯ ಪ್ರಿಯ ಸ್ನೇಹಿತರೆ, ನಮಸ್ಕಾರಗಳು. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಮೀನಾ ರಾಶಿಯವರೇ, ನಿಮ್ಮಲ್ಲಿ ಅನೇಕರು ಎಂದಿಗೂ ತಿಳಿಯದ ಒಂದು ಅತಿ ದೊಡ್ಡ ರಹಸ್ಯಮಯ ಮತ್ತು ಅಚ್ಚರಿಯ ಸತ್ಯವನ್ನು ಇಂದು ನಾವು ಬಹಿರಂಗಪಡಿಸಲು ಹೋಗುತ್ತಿದ್ದೇವೆ. ನಿಮಗೆ ಗೊತ್ತೇ, ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತವೆ. ಅವರ ಅಸ್ತಿತ್ವ ಮಾತ್ರದಿಂದಲೇ ನಿಮ್ಮ ಜೀವನದ ದಿಕ್ಕು ಕ್ಷಣ ಮಾತ್ರದಲ್ಲಿ ಬದಲಾಗುವ ಶಕ್ತಿ ಅವರಿಗೆ ಇದೆ. ಅವರು ಕೃಪೆ ತೋರಿದರೆ ನಿಮ್ಮ ಜೀವನ ಶಾಂತಿ, ಪ್ರೀತಿ ಮತ್ತು ವೈಭವದಿಂದ ತುಂಬುತ್ತದೆ. ಆದರೆ ಅವರಿಗೆ ಅಸಮಾಧಾನ ಉಂಟಾದರೆ ಎಲ್ಲವೂ ಕೈಜಾರುವ ಪರಿಸ್ಥಿತಿ ಬರಬಹುದು. ಈ ಸತ್ಯವನ್ನು ಕೇಳಿದರೆ ನಿಜಕ್ಕೂ ದೇಹದ ಮೇಲೆ ನಡುಕು ಮೂಡುತ್ತದೆ. ಮೀನಾ ರಾಶಿಯವರೇ, ಆ ದಿವ್ಯ ಶಕ್ತಿಗಳು ಯಾರು, ಯಾವ ಸಮಯದಲ್ಲಿ ನಿಮ್ಮ ಮನೆಗೆ ಆಗಮಿಸುತ್ತಾರೆ ಮತ್ತು ಏಕೆ ಮೀನಾ ರಾಶಿಯವರ ಮೇಲೆಯೇ ಅವರಿಗೆ ವಿಶೇಷ ಮಮತೆ ಇದೆ ಎಂಬುದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ನಿಮ್ಮ ಜೀವನದಲ್ಲಿ ಈ ದಿವ್ಯ ಶಕ್ತಿಗಳ ಪಾತ್ರ ಅತ್ಯಂತ ಆಳವಾದದ್ದು ಹಾಗೂ ರಹಸ್ಯಗಳಿಂದ ಕೂಡಿದೆ. ಈ ಶಕ್ತಿಗಳು ಇದುವರೆಗೆ ನಿಮ್ಮ ಜೊತೆಗೆ ನಿಂತಿರದೇ ಇದ್ದರೆ ಬಹುಶಃ ನಿಮ್ಮ ಸಂವೇದನಶೀಲ ಹೃದಯ ಈಗಾಗಲೇ ಅನೇಕ ಬಾರಿ ಮುರಿದು ಹೋಗುತ್ತಿತ್ತು. ಆದರೆ ನೀವು ಮತ್ತೆ ಮತ್ತೆ ಏಳಲು ಕಾರಣವು ಇದೇ ದೈವಿಕ ರಕ್ಷಣೆ. ಮೀನಾ ರಾಶಿಯವರೇ, ನೀವು ಎದುರಿಸಿದ ಪ್ರತಿಯೊಂದು ಭಾವನಾತ್ಮಕ ನೋವು, ವಂಚನೆ, ನಂಬಿಕೆ ದ್ರೋಹ ಮತ್ತು ಅನಿರೀಕ್ಷಿತ ಸಂಕಷ್ಟದ ಕ್ಷಣದಲ್ಲಿ ಕಾಣದ ಕೈಯೊಂದು ನಿಮ್ಮನ್ನು ಕಾಪಾಡಿದೆ. ನೀವು ಇದನ್ನೆಲ್ಲ ಕೇವಲ ವಿಧಿಯ ಆಟ ಎಂದುಕೊಂಡಿರಬಹುದು, ಆದರೆ ವಾಸ್ತವದಲ್ಲಿ ನಿಮ್ಮ ಮೇಲೆ ಈ ದಿವ್ಯ ಶಕ್ತಿಗಳ ರಕ್ಷಣಾ ಕವಚ ಸದಾ ಇದೆ. ಯಾವಾಗ ನಿಮ್ಮ ಜೀವನದಲ್ಲಿ ಅಪಾಯಗಳು ಎದುರಾದವೋ ಆ ಕ್ಷಣದಲ್ಲೇ ಅವರು ಕಾಣದ ರೂಪದಲ್ಲಿ ನಿಮ್ಮನ್ನು ರಕ್ಷಿಸಿದ್ದಾರೆ. ಈ ಕಾರಣಕ್ಕೆ ನೀವು ಇನ್ನೂ ಆಸೆಯನ್ನು ಕಳೆದುಕೊಳ್ಳದೆ ಬದುಕುತ್ತಿದ್ದೀರಿ. ಮೀನಾ ರಾಶಿಯವರೇ, ನಿಮ್ಮ ಸೌಮ್ಯತೆ, ಸಹಾನುಭೂತಿ ಮತ್ತು ದಯಾಳು ಸ್ವಭಾವವನ್ನು ನೋಡಿ ಅಸೂಯೆ ಪಡುವ ಜನರು ನಿಮ್ಮ ಸುತ್ತಲೂ ತುಂಬಾ ಜನ ಇದ್ದಾರೆ. ನಿಮ್ಮ ಶುದ್ಧ ಮನಸ್ಸು ಕೆಲವರಿಗೆ ದುರ್ಬಲತೆಯಂತೆ ಕಾಣುತ್ತದೆ. ಆ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ನಕಾರಾತ್ಮಕ ಶಕ್ತಿ, ತಂತ್ರಮಂತ್ರ ಹಾಗೂ ಕೆಟ್ಟ ದೃಷ್ಟಿಯನ್ನು ಬಳಸಿರುವ ಸಂದರ್ಭಗಳೂ ಇವೆ. ಕೆಲ ಸಮಯಗಳಲ್ಲಿ ನಿಮ್ಮ ಮಾನಸಿಕ ಶಾಂತಿಯನ್ನೇ ನಾಶ ಮಾಡಲು ಪ್ರಯತ್ನಿಸಲಾಗಿದೆ. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದವಿರುತ್ತದೆಯೋ ಅವರಿಗೆ ಯಾರು ನಿಜವಾದ ಹಾನಿ ಮಾಡಲಾರರು. ಮೀನಾ ರಾಶಿಯವರೇ, ನೀವು ದೈವಿಕವಾಗಿ ರಕ್ಷಿತರಾಗಿದ್ದೀರಿ. ಮೀನಾ ರಾಶಿಯವರೇ, ಮುಂದೆ ಬರುತ್ತಿರುವ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವಾಗಲಿವೆ. ಈ ದಿನಗಳಲ್ಲಿ ನೀವು ಎಂದಿಗೂ ನಿರೀಕ್ಷಿಸದಂತಹ ಶುಭ ಸುದ್ದಿಗಳು, ಹಣಕಾಸಿನ ಅವಕಾಶಗಳು ಅಥವಾ ಮನಸ್ಸಿಗೆ ಸಂತೋಷ ನೀಡುವ ಘಟನೆಗಳು ಸಂಭವಿಸಬಹುದು. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಮಳೆಯಂತೆ ಸುರಿಯಲಿದೆ. ಆದರೆ ಎಚ್ಚರ ಅಗತ್ಯ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಅಥವಾ ನಿಮ್ಮ ಭಾವನೆಗಳನ್ನು ದುರುಪಯೋಗಪಡಿಸಿಕೊಳ್ಳುವವರು ಮತ್ತೆ ಸಕ್ರಿಯರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಹೃದಯಕ್ಕಿಂತ ಬುದ್ಧಿಯಿಂದ ತೆಗೆದುಕೊಳ್ಳಿ. ಮೀನಾ ರಾಶಿಯವರೇ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಶತ್ರು ಹೊರಗಿನವರು ಯಾರೂ ಅಲ್ಲ, ಬದಲಾಗಿ ನಿಮ್ಮ ಅತಿ ಹತ್ತಿರವಿರುವ ವ್ಯಕ್ತಿಯೇ ಆಗಿರಬಹುದು. ಸದಾ ನಿಮ್ಮ ನೋವಿಗೆ ಸ್ಪಂದಿಸುವಂತೆ ನಟಿಸಿ ತಾನು ನಿಮ್ಮ ಹಿತೈಷಿ ಎಂದು ತೋರಿಸಿಕೊಳ್ಳುವವನೇ ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹೀರಿಕೊಂಡಿದ್ದಾನೆ. ವರ್ಷಗಳಿಂದ ಅವನು ನಿಮ್ಮ ಭಾವನೆಗಳನ್ನು ಬಳಸಿಕೊಂಡು ನಿಮ್ಮ ವಿರುದ್ಧ ಗುಪ್ತ ಆಟ ಆಡುತ್ತಿದ್ದಾನೆ. ಆದರೆ ಈಗ ಅವನ ಕಾಲ ಮುಗಿಯುತ್ತಿದೆ. ಆ ದಿವ್ಯ ಶಕ್ತಿಗಳ ದೃಷ್ಟಿ ಅವನ ಮೇಲೆ ಬಿದ್ದಿದೆ. ಸತ್ಯ ಹೊರಬರುವ ಸಮಯ ಹತ್ತಿರದಲ್ಲಿದೆ ಮತ್ತು ನ್ಯಾಯ ನಿಮ್ಮ ಪರವಾಗಿಯೇ ಕೆಲಸ ಮಾಡಲಿದೆ. ಮೀನಾ ರಾಶಿಯವರೇ, ಈಗ ಆ ಮಹಾರಹಸ್ಯವನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಸ್ವತಃ ನಾಗದೇವತೆಗಳು. ಕಳೆದ ಹಲವು ವರ್ಷಗಳಿಂದ ನಾಗದೇವತೆಗಳು ನಿಮ್ಮ ಮಾನಸಿಕ, ಭಾವನಾತ್ಮಕ ಮತ್ತು ಆತ್ಮೀಯ ರಕ್ಷಣೆಯಲ್ಲಿ ತೊಡಗಿವೆ. ನಿಮ್ಮತ್ತ ಬರುತ್ತಿದ್ದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಪ್ರಯೋಗ ಮತ್ತು ಕೆಟ್ಟ ದೃಷ್ಟಿಯನ್ನು ಅವರು ನಿಮ್ಮ ಬಳಿಗೆ ತಲುಪುವ ಮೊದಲೇ ನಾಶಪಡಿಸಿದ್ದಾರೆ. ಕಾಣದ ಕವಚದಂತೆ ಅವರು ಸದಾ ನಿಮ್ಮ ಸುತ್ತ ನಿಂತಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಶುಭ ಫಲಗಳು ಮತ್ತು ಅಪ್ರತೀಕ್ಷಿತ ಆಶೀರ್ವಾದಗಳು ಬರಲಿವೆ. ಮೀನಾ ರಾಶಿಯವರೇ, ನಾಗದೇವತೆಗಳ ಕೃಪೆ ನಿಮ್ಮ ಮೇಲೆ ನಿರಂತರವಾಗಿ ಹರಿಯಬೇಕೆಂದರೆ ಈ 2 ಮಹತ್ವದ ತಪ್ಪುಗಳನ್ನು ಜೀವನದಲ್ಲಿ ಎಂದಿಗೂ ಲಘುವಾಗಿ ಪರಿಗಣಿಸಬಾರದು. ಯಾವುದೇ ಪರಿಸ್ಥಿತಿಯಲ್ಲೂ ಹಾವಿಗೆ ಹಾನಿ ಮಾಡುವುದು ಅಥವಾ ಅದನ್ನು ಕೊಲ್ಲುವುದು ಮಹಾಪಾಪವೆಂದು ಶಾಸ್ತ್ರಗಳು ಹೇಳುತ್ತವೆ. ಸಾಧ್ಯವಾದಷ್ಟು ಶಾಂತವಾಗಿ ಮತ್ತು ಸುರಕ್ಷಿತವಾಗಿ ಅದನ್ನು ದೂರ ಮಾಡುವುದು ಧರ್ಮ ಸಮ್ಮತ ಮಾರ್ಗವಾಗುತ್ತದೆ. ಹಾವುಗಳಿಗೆ ತೊಂದರೆ ನೀಡುವುದರಿಂದ ನಾಗದೇವತೆಗಳ ಅಸಮಾಧಾನ ಉಂಟಾಗಿ ಅದರಿಂದ ಅಡಚಣೆಗಳು ಮತ್ತು ಅಶಾಂತಿ ಎದುರಾಗುವ ಸಾಧ್ಯತೆ ಇರುತ್ತದೆ. ಜೊತೆಗೆ
ಪ್ರತಿ ತಿಂಗಳ ಪೂರ್ಣಿಮೆಯ ದಿನ ಶ್ರದ್ಧೆಯಿಂದ ನಾಗ ದೇವಾಲಯಕ್ಕೆ ತೆರಳಿ ಹಾಲನ್ನು ಅರ್ಪಿಸುವುದು ನಿಮ್ಮ ಮೇಲೆ ಇರುವ ದೈವಿಕ ರಕ್ಷಣೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಈ ಸಮಯದಲ್ಲಿ ಶನಿದೇವರ ವಿಶೇಷ ಚಲನೆಯಿಂದ ನಿಮ್ಮ ಜೀವನದಲ್ಲಿ ಆಂತರಿಕ ಪರಿವರ್ತನೆ ಆರಂಭವಾಗಿದ್ದು, ಹಳೆಯ ಕರ್ಮಗಳು ನಿವಾರಣೆಯಾಗಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತಿವೆ. ಬುಧ ಗ್ರಹದ ಬಲವರ್ಧನೆಗಾಗಿ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಬುದ್ಧಿ, ವಾಣಿ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಕಾಣಿಸಿಕೊಳ್ಳುತ್ತದೆ. ಶುಕ್ರ ಗ್ರಹದ ಶಾಂತಿಗಾಗಿ ಸ್ವಚ್ಛತೆ, ಸೌಮ್ಯವರ್ತನೆ, ಸುಗಂಧ ಮತ್ತು ಸೌಂದರ್ಯದ ಕಡೆ ಗಮನ ಹರಿಸಿದರೆ ಸಂಬಂಧಗಳಲ್ಲಿ ಸಿಹಿತನ ಮತ್ತು ಐಶ್ವರ್ಯ ಹೆಚ್ಚಾಗುತ್ತದೆ. ಈ ಸರಳವಾದರೂ ಶಕ್ತಿಶಾಲಿ ಉಪಾಯಗಳನ್ನು ನಿಷ್ಠೆಯಿಂದ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಭಾಗ್ಯ, ಶಾಂತಿ ಮತ್ತು ಸಮೃದ್ಧಿ ಪ್ರಕಾಶಮಾನವಾಗಿ ಅರಳುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.